ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಲಿ ಬಿಡಮ್ಮ, ನನ್ನಿಂದ ಏನು ಹೆಲ್ಪ್ ಆಗಬೇಕು? ಏನು ಕೇಸು? ಸರ್, ಅದು ನನ್ನ ಕ್ಲೈಂಟ್ ಒಬ್ರು ಅವ್ರ ಸ್ವಂತ ಮಾವನ್ಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯ್ಸಕ್ ನೋಡಿದ್ದಾರೆ. ಆದ್ರೆ ಫಾರ್ಚುನೇಟ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗೆ ಅವ್ರ ಅತ್ತೆ ಅವ್ರ ತಂದೆನೂ ಸಹ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಅವ್ರ ಅತ್ತೆ ಆರೋಪ ಮಾಡಿದ್ದಾರೆ. ಅವ್ರ ಮಾವ ಅವರ ಪಾಯ್ಸನ್ ಕೇಸಲ್ಲಿ ಸಾಕ್ಷಿ ಆಧಾರ ಎಲ್ಲ ಇದೆ ಸರ್. ಅವ್ರ ಮಾವ ಅವರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದು ಮಾತ್ರ ಬಾಕಿ ಇದೆ. ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದ್ರಿಂದ ಆ ಪ್ರೋಸೆಸ್ ಒಂದು ಪೆಂಡಿಂಗ್ ಇದೆ. ಮಿಕ್ಕೆರಡು ಕೇಸಲ್ಲಿ ಸಾಕ್ಷಿ ಆಧಾರ ಯಾವುದೂ ಇಲ್ಲ. ಅದನ್ನ ಕಲೆ ಹಾಕೋದಕ್ಕೆ ಕೋರ್ಟು 5 ದಿನ ಪರ್ಮಿಷನ್ ಕೊಟ್ಟಿದೆ. ಓಹ್, ಇದು ನಿನ್ನ ಗಂಡನ ಕೇಸಾ? ನಿನ್ನ ಗಂಡ ಅರೆಸ್ಟ್ ಆಗಿದಾರಂತ ನನಗೆ ಗೊತ್ತು, ಆದರೆ ಯಾವ ಕೇಸಲ್ಲಿ ಅರೆಸ್ಟ್ ಆಗಿದಾರಂತ ನನಗೆ ಗೊತ್ತಿರಲಿಲ್ಲ. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇದು ಅವ್ರದ್ದೇ ಕೇಸು. ಅವ್ರ ಮಗಳಿಗೋಸ್ಕರ ಅಂತ ಮಾಡಿದ್ದಾರೆ ಸರ್. ಹೇಗಿದ್ರೂ ನಾವು ಅವ್ರ ಸ್ವಂತ ಮಕ್ಕಳಲ್ಲ, ನಮಗೆ ಯಾವ ಆಸ್ತಿನೂ ಸಿಗೋದಿಲ್ಲ. ನಮ್ಮನ್ನ ಎಲ್ಲಿ ಬೀದಿಗೆ ಹಾಕ್ಬಿಡ್ತಾರೋ ಅಂತ ಆಸ್ತಿ ಅಧಿಕಾರ ಎಲ್ಲ ಪಡ್ಕೊಳ್ಳೋದಕ್ಕೆ ಈ ಥರ ತಟ್ ಕೆಲಸ ಮಾಡಿದ್ದಾರೆ. ಅವ್ನು ಮಾಡಿದ ತಪ್ಪಿಗೆ ದಂಡಿಸ್ಬೇಕು ಅಂತ ನನಗೂ ಅನಿಸ್ತಾ ಇದೆ ಸರ್. ಆದರೆ ನನ್ನ ಮಗಳ ಜೀವನ ಹಾಳಾಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಆಚೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಹುಡ್ತಾನೆ ವಿಧಿ ನನ್ನ ತಂದೆ ತಾಯಿನ ನಮ್ಮಿಂದ ದೂರ ಮಾಡ್ತು. ಹಾಗೆ ಇವನು ಮಾಡಿದ ತಪ್ಪಿಗೆ ತನ್ನ ತಂದೆನ ದೂರ ಮಾಡಿಕೊಂಡು ಬೆಳೆಯೋ ಕಷ್ಟನ ನನ್ನ ಮಗಳು ಪಡಬಾರ್ದು. ಪ್ಲೀಸ್ ಸರ್, ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್. ಈ ಕೇಸ್ನ ಹೆಂಗೆ ನಡೆಸಬೇಕು ಅಂತ ದಯವಿಟ್ಟು ನನಗೆ ಗೈಡ್ ಮಾಡಿ. ಓಕೆಮ್ಮ, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಈಗ ಈ ಕೇಸಲ್ಲಿ ನೀನು ಗೆಲ್ಲಬೇಕು ಅಂದರೆ ಇಷ್ಟು ಮಾಡಿದ್ರೆ ನಿನ್ನ ಗಂಡಂಗೆ ಬೇಲ್ ಸಿಗುತ್ತೆ. ಈ ಕೇಸ್ನ ಹೇಗೆ ಕ್ಲೋಸ್ ಮಾಡ್ಬೇಕಂತ ಆಮೇಲೆ ಪ್ಲಾನ್ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಸರ್, ನಾನು ಬರ್ತೀನಿ. ಓಕೆಮ್ಮ. ಸರ್, ಬರಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ನೋಡಿ ಮೇಡಮ್, ಕೋರ್ಟು ನಮಗೆ ಕೊಟ್ಟಿರೋ ಸಮಯ ತುಂಬಾ ಕಮ್ಮಿ ಇದೆ. ಈ ಸಮಯದಲ್ಲಿ ನಿಮ್ಮ ಆಕ್ಸಿಡೆಂಟ್ ಕೇಸು ಅಥವಾ ನಿಮ್ಮ ತಂದೆಯವರ ಆಕ್ಸಿಡೆಂಟ್ ಕೇಸಲ್ಲಿ ಪ್ರಬಲನೇ ಅಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಇಲ್ಲದೆ ಇದ್ರೆ ಅವ್ರಿಗೆ ಬೇಲ್ ಆಗ್ಬಿಡುತ್ತೆ. ಏನ್ ಸರ್ ಹೇಳ್ತಾ ಇದ್ದೀರಾ? ರಾಮ್ ಸರ್ ಕೇಸಲ್ಲಿ ಸಾಕ್ಷಿ ಆಧಾರ ಎಲ್ಲ ಇದೆಯಲ್ಲ, ಮತ್ತೆ ಅವ್ರು ಹೇಗೆ ಆಚೆ ಬರ್ತಾರೆ? ಎಲ್ಲ ಇದ್ರೂ ರಾಮ್ ಅವ್ರ ಹೇಳಿಕೆ ತುಂಬಾ ಮುಖ್ಯ ಆಗುತ್ತೆ. ಅವ್ರಿಗೆ ಪ್ರಜ್ಞೆ ಬಂದು ಹೇಳಿಕೆ ಕೊಡೋ ತನಕ ಬೇಲ್ ಕೊಡಿ ಅಂತ ಖಾತೆಯವರು ವಾದ ಮಾಡಿದ್ರೆ ಕೋರ್ಟ್ ಬೇಲ್ ಕೊಟ್ಟೇ ಕೊಡುತ್ತೆ. ಇಲ್ಲ ಸರ್, ಆ ರೀತಿ ಮಾತ್ರ ಆಗ್ಬಾರ್ದು. ಅದಕ್ಕೆ ಈ 2 ಕೇಸಲ್ಲಿ ಯಾವ್ದಾದ್ರು ಒಂದರಲ್ಲಾದ್ರೂ ಅವನನ್ನ ಜೈಲಿಗೆ ಕಳಿಸೋ ತರ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಈ ಆಕ್ಸಿಡೆಂಟ್ ವಿಚಾರದಲ್ಲಿ ನಿಮ್ಗೇನ್ ಗೊತ್ತಿದೆಯೋ ಅದನ್ನ ನಮ್ಗೆ ಹೇಳಿ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಅದನ್ನು ಹೇಳಿ. ಸರಿ ಸರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಫಿ ಫ್ಯಾಕ್ಟ್ರಿ ಹತ್ರ ಇರೋ ಪಾರ್ಕ್ನಲ್ಲಿ ನಾನು, ನೀನು, ದತ್ತ ಮೂವರು ಭೇಟಿಯಾಗೋಣ. ಆದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಕಾಫಿ ಎಸ್ಟೇಟ್ಗೆ ಹೋಗೋ ದಾರಿಲಿ. ನಮ್ಮ ಕಂಟ್ರೋಲಲ್ಲಿದ್ದ ಕಾಫಿ ಎಸ್ಟೇಟ್ನಲ್ಲಿ ಓನರ್ಸ್ಗಳ ಜಗಳ ಆಗ್ತಾ ಇದೆ, ನೀವು ಬಂದು ನಿಲ್ಲಿಸ್ಬೇಕು ಅಂತ ನನಗೆ ಫೋನ್ ಬಂದಿತ್ತು. ಅದಕ್ಕೆ ರಾಜೇಶ್ ನಾನು ಹೋಗ್ತೀನಿ ಅಂತ ಹೊರಟಿದ್ದ. ಆಗ್ಲೇ ಈ ಆಕ್ಸಿಡೆಂಟ್ ಆಗಿತ್ತು. ಇಷ್ಟೇ ಸರ್, ನನ್ನ ತಂದೆ ಆಕ್ಸಿಡೆಂಟ್ ಕೇಸಲ್ಲಿ ನನಗೆ ಬಂದಿರೋ ಅನುಮಾನ. ಆ ಕಾಲ್ ಮಾಡಿದ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನು ನನ್ನ ಕೇಸಲ್ಲಿ
ಕಾವೇರಿಗೆ ಆಕ್ಸಿಡೆಂಟ್ ಮಾಡಿರೋ ರೌಡಿಗಳು ಸಿಗಾಕೊಂಡ್ರು. ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಸರ್, ನಿಮ್ಮ ಅಳಿಯ ಪ್ರಬಲ. ಏಯ್, ನಿಮ್ಗೆ ಆಕ್ಸಿಡೆಂಟ್ ಮಾಡ್ಸೋಕೆ ಹೇಳಿರೋರು ಇವರೇ ತಾನೇ? ಸರ್, ನಮಗೆ ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ದು ಪ್ರಬಲ ಅನ್ನೋದು ನಿಜ, ಆದರೆ ಇವರಲ್ಲ ಸರ್. ಈ ವಿಚಾರದಲ್ಲೂ ನನಗೆ ಆ ರೌಡಿಗಳ ಮೇಲೆ ಅನುಮಾನ ಇದೆ ಸರ್. ನಿಮ್ಮ ತಂದೆ ಕೇಸ್ಗೆ ಸ್ವಲ್ಪ ಟೈಮ್ ಬೇಕು. ನಿಮ್ಮ ಕೇಸಲ್ಲಿ ಆ ರೌಡಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಪ್ರಬಲ ಕಡೆಯವರು ಅಂತ ಒಂದು ಅನುಮಾನನೂ ಇದೆ. ಆದ್ರೆ ಅದಕ್ಕೊಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು. ಆಮೇಲೆ ಸತ್ಯನ ಅವ್ರ ಹತ್ರ ಬಾಯ್ ಬಿಡಿಸ್ತೀನಿ. ಪ್ರಬಲನ ಅರೆಸ್ಟ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದೇ ಫೋನ್. ಇನ್ನೊಂದು ಫೋನ್ನ ಮನೇಲಿ ಏನಾದರೂ ಇಟ್ಟಿದಾರಾ ಅಂತ ಹುಡುಕಕ್ಕಾಗುತ್ತಾ ಅಂತ ಕೇಳೋದಕ್ಕೆ ನಿಮ್ಮನ್ನು ಕರೆಸಿದ್ವಿ. ಆ ಫೋನ್ ಸಿಕ್ಕಿದ್ರೆ ನಮಗೆ ಮೋಸ್ಟ್ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ. ಓಕೆ ಸರ್. ನಿಮ್ಗೇನಾದರೂ ಮೊಬೈಲ್ ಬಗ್ಗೆ ಗೊತ್ತಾದರೆ ನನಗೆ ಕಾಲ್ ಮಾಡಿ. ಸರಿ ಸರ್.